ಅರಿಶಿಣದ ಮಹತ್ವ. ಅರಿಶಿಣ ಶುಭ ಕಾರ್ಯಗಳ ಮಂಗಳ ದ್ರವ್ಯ. ಇದನ್ನು ಪೂಜಾ ಕಾರ್ಯಗಳಲ್ಲಿ ಹಾಗೂ ಆಹಾರ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇದನ್ನು ಸೌಭಾಗ್ಯದ ಸಂಕೇತವೆಂದು ಹೇಳುತ್ತಾರೆ. ಸ್ತ್ರೀಣ ಭೂಷಣ ಮತ ಎಂಬ ನುಡಿಯುಂಟು. ಅಂದರೆ ಅರಿಶಿಣವು ಸ್ತ್ರೀಯರಿಗೆ ಭೂಷಣವಾಗಿದೆ. ಈ ಅರಿಶಿಣವು ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಇದರಲ್ಲಿ ಕ್ರಿಮಿನಾಶಕ, ಜೀರ್ಣಕಾರಕ, ರಕ್ತಶೋಧಕ ಹಾಗೂ ಕಫ ನಿವಾರಕ ಗುಣಗಳಿರುವುದರಿಂದ ಮೊದಲಿನಿಂದಲೂ ಇದನ್ನು ಆಹಾರದಲ್ಲಿ ಬಳಸುವ ಪದ್ಧತಿಯನ್ನು ಮಾಡಿದ್ದಾರೆ. ಇದರಿಂದ ಆಹಾರದ ಮಾಧುರ್ಯತೆ ಅಥವಾ ರುಚಿ ಹೆಚ್ಚಾಗುತ್ತದೆ. ಸುಗಂಧಕರ ಹಾಗೂ ಹಿತಕರ ಬಣ್ಣವನ್ನು ಕೂಡ ಕೊಡುತ್ತದೆ. ಉತ್ತಮವಾದ ಆರೋಗ್ಯವನ್ನು ಪಡೆಯಲು ಅರಿಶಿಣವನ್ನು ಉಪಯೋಗಿಸಿದರೆ ಇದು ವಾತಾಹಾರವಾಗಿ ಹಾಗೂ ವಿಷಾಹಾರವಾಗಿ ಕೆಲಸ ಮಾಡುತ್ತದೆ. ಅರಿಶಿಣದ ಉಪಯೋಗಗಳನ್ನು ನೋಡುವುದಾದರೆ ಅಡುಗೆಗಿನ್ನ ಹೆಚ್ಚಾಗಿ ಔಷಧವಾಗಿ ಹಾಗೂ ಸೌಂದರ್ಯವರ್ಧಕವಾಗಿ ಉಪಯೋಗಿಸಲಾಗುತ್ತದೆ. ಅದರ ಉಪಯೋಗದ ವಿವರಗಳು ಯಾವುವೆಂದರೆ, ಮೊದಲನೇದಾಗಿ ಚರ್ಮರೋಗ. ಅರಿಶಿಣದ ಪುಡಿಗೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಅಂಗಾಂಗಗಳಿಗೆ ಲೇಪಿಸಿ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು ಬರುವುದಿಲ್ಲ. ಎರಡನೇದಾಗಿ ತುರಿಕೆ. ಅರಿಶಿಣದ ಪುಡಿ ಹಾಗೂ ಕರಿಮೆಣಸಿನ ಪುಡಿಯನ್ನು ಸಮಭಾಗವಾಗಿ ತೆಗೆದುಕೊಂಡು ಎಳ್ಳೆಣ್ಣೆಯಲ್ಲಿ ಕಲಸಿ ಹಚ್ಚಿದರೆ ತುರಿಕೆ ವಾಸಿಯಾಗುತ್ತದೆ. ಮೂರನೇದಾಗಿ ಇಸುಬು. ಅರಿಶಿಣದ ಕೊಂಬು ಹಾಗೂ ಅಳಲೆಕಾಯಿಯನ್ನು ಮಜ್ಜಿಗೆಯಲ್ಲಿ ತೇದು ಹಚ್ಚಿದರೆ ಇಸುಬು ವಾಸಿಯಾಗುತ್ತದೆ. ನಾಲ್ಕನೆಯದಾಗಿ ಕಜ್ಜಿ ಮತ್ತು ಉಳ್ಳಕಡ್ಡಿಗೆ. ಅರಿಶಿಣದ ಕೊಂಬನ್ನು ಗೋಮೂತ್ರದಲ್ಲಿ ತೇದು ಕಜ್ಜಿ ಉಳ್ಳಕಡ್ಡಿ ಇರುವ ಸ್ಥಳದಲ್ಲಿ ಲೇಪಿಸಿದರೆ ರೋಗವು ನಿರ್ಮೂಲವಾಗುತ್ತದೆ. ಐದನೆಯದಾಗಿ ಅಂಗೈ ಅಂಗಾಲುಗಳ ಬಿರುಕು ಹಾಗೂ ಉರಿ. ಅಂಗೈ ಅಂಗಾಲುಗಳಲ್ಲಿ ಬಿರುಕು ಹಾಗೂ ಬಿರುಕಿನಿಂದ ಉಂಟಾಗುವ ಉರಿ ಮತ್ತು ಮುಖದ ಚರ್ಮ ಬೆರೆಯುವುದನ್ನು ತಡೆಯಲು ಅರಿಶಿಣದ ಕೊಂಬನ್ನು ಹಾಲಿನ ಕೆನೆಯಲ್ಲಿ ತೇದು ಹಚ್ಚಿದರೆ ವಾಸಿಯಾಗುತ್ತದೆ. ಆರನೆಯದಾಗಿ ಕಾಲಿನ ಹಿಂಬಡಿ ಒಡೆದಿರುವುದಕ್ಕೆ. ಕಾಲಿನ ಹಿಂಬಡಿ ಒಡೆದಾಗ ಅರಿಶಿಣದ ಪುಡಿಗೆ ಹರಳೆಣ್ಣೆಯನ್ನು ಬೆರೆಸಿ ಕಲಸಿ ಹಚ್ಚಿದಾಗ ನೋವು ನಿವಾರಣೆ ಆಗುತ್ತದೆ. ಹಲವು ದಿನಗಳ ನಂತರ ಬಿರುಕು ಕೂಡ ವಾಸಿಯಾಗುತ್ತದೆ. ಏಳನೆಯದಾಗಿ ಮೊಡವೆ. ಪ್ರತಿದಿನ ಸ್ನಾನ ಮಾಡುವ ಮುನ್ನ ಅರಿಶಿಣದ ಪುಡಿಯನ್ನು ಹಚ್ಚಿದರೆ ಮೊಡವೆಗಳು ಬರುವುದಿಲ್ಲ. ಎಂಟನೆಯದಾಗಿ ಮುಖದ ಚರ್ಮದ ಕಾಂತಿ. ಹಸಿ ಅರಿಶಿಣದ ಕೊಂಬು ಮತ್ತು ತೆಂಗಿನ ಹಾಲಿನಲ್ಲಿ ರಕ್ತ ಚಂದನದಿಂದ ತೇಯ್ದು ಅದನ್ನು ಮುಖದ ಚರ್ಮಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಶುದ್ಧಿ ಮಾಡಿಕೊಂಡರೆ ಹಲವು ದಿನಗಳಲ್ಲಿ ಮುಖದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ಹಾಗೆ ಮುಖದ ಮೇಲಿನ ಕೂದಲು ನಿವಾರಣೆಗೆ ಅರಿಶಿಣದ ಪುಡಿಯನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಹಚ್ಚಿದಾಗ ಕೆಲವೇ ದಿನಗಳಲ್ಲಿ ಮುಖದ ಮೇಲಿನ ಕೂದಲು ಕೂಡ ಮಾಯವಾಗುತ್ತದೆ. 9ನೇದು ಊತ ಅಥವಾ ಬಾದುಕೊಳ್ಳುವುದು. ಶರೀರದ ಯಾವ ಭಾಗದಲ್ಲಿ ಊತ ಕಂಡು ಬಂದರೆ ಅರಿಶಿಣದ ಕೊಂಬನ್ನು ನೀರಿನಲ್ಲಿ ತೇಯ್ದು ಪಟ್ಟು ಹಾಕಿದರೆ ಆ ಭಾಗದ ಊತ ಕಡಿಮೆಯಾಗುತ್ತದೆ. 10ನೇದು ನೆಗಡಿಗೆ. ನೆಗಡಿ ಅಥವಾ ಶೀತ ಉಂಟಾದಾಗ ಹಾಲಿಗೆ ಅರಿಶಿಣದ ಪುಡಿ, ಶುಂಠಿ ಪುಡಿ ಸೇರಿಸಿ ಕುದಿಸಿದ ಹಾಲನ್ನು ಕುಡಿಯುವುದರಿಂದ ನೆಗಡಿ, ಕೆಮ್ಮು, ಗಂಟಲು ನೋವು ಕಡಿಮೆಯಾಗುತ್ತದೆ. 11ನೇದು ತಲೆನೋವು ಹಾಗೂ ಮೂಗು ಕಟ್ಟುವುದಕ್ಕೆ. ಅರಿಶಿಣದ ಪುಡಿ ಹಾಗೂ ರಾಗಿ ಹಿಟ್ಟನ್ನು ಕೆಂಡದ ಮೇಲೆ ಉದುರಿಸಿ ಅದರ ಹೊಗೆಯನ್ನು ಸೇವಿಸಿದರೆ ಕಟ್ಟಿದ ಮೂಗು ಬಿಡುತ್ತದೆ ಮತ್ತು ನೆಗಡಿಯಿಂದ ತಲೆನೋವು ಕೂಡ ಕಡಿಮೆಯಾಗುತ್ತದೆ. 12ನೇದು ಮೂಗಿನಲ್ಲಿ ನೀರು ಸುರಿಯುತ್ತಿದ್ದರೆ ಅರಿಶಿಣದ ಪುಡಿ ಮತ್ತು ಓಂಕಾಳಿನ ಪುಡಿಯನ್ನು ಬೆರೆಸಿ ಬೇವಿನ ಎಣ್ಣೆಯಲ್ಲಿ ಬಿಸಿ ಮಾಡಿ ಕುದಿಸಿ ನಂತರ ಶೋಧಿಸಿ 5 ಅಥವಾ 6 ತೊಟ್ಟು ಮೂಗಿನ ಹೊಳ್ಳೆಯಲ್ಲಿ ಹಾಕಿದರೆ ಮೂಗಿನಲ್ಲಿ ಸುರಿಯುವ ನೀರು ನಿಲ್ಲುತ್ತದೆ. 13ನೇದು ಉಬ್ಬಸ ರೋಗಿಗಳಿಗೆ. ಉಬ್ಬಸ ರೋಗ ಇರುವವರು ಅರಿಶಿಣದ ಪುಡಿ, ಉದ್ದು ಹಿಟ್ಟಿನ ಪುಡಿ, ಕಡಲೆ ಹಿಟ್ಟಿನ ಪುಡಿ ಮತ್ತು ಟೀ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಕೆಂಡದ ಮೇಲೆ ಹಾಕಿ ಹೊಗೆ ಸೇವಿಸುವುದರಿಂದ ಉಬ್ಬಸ ರೋಗ ಪೂರ್ತಿಯಾಗಿ ಕಡಿಮೆಯಾಗುತ್ತದೆ. 14ನೇದು ಕಟ್ಟು ಮೂತ್ರ ನಿವಾರಣೆ. ಶುದ್ಧ ಅರಿಶಿಣದ ಪುಡಿಯನ್ನು ಕಾದು ಆರಿದ ಹಸುವಿನ ಹಾಲಿಗೆ ಬೆರೆಸಿ ಕುಡಿಯುವುದರಿಂದ ಕಟ್ಟು ಮೂತ್ರ ನಿವಾರಣೆ ಆಗುತ್ತದೆ. ಹೀಗೆ ದಿನದಲ್ಲಿ 2 ಬಾರಿ 3 ದಿನಗಳು ಸೇವಿಸಿದರೆ ಉತ್ತಮ ಫಲ ಸಿಗುತ್ತದೆ. ಸ್ನೇಹಿತರೆ, ಅರಿಶಿಣದ ಮತ್ತಷ್ಟು ಉಪಯೋಗಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಅರಿಶಿಣದ ಮತ್ತಷ್ಟು ಉಪಯೋಗಗಳು ಮುಂದುವರಿಯುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.